ಹಾಲ್ ಇದು ಸಾಟರ್ಡೆ ಮಿನಿ ಬ್ಲಾಗ್ ಆಗಿರುತ್ತೆ. ಸಾಟರ್ಡೆ ಮಾರ್ನಿಂಗಿಂದ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಂತ ಸ್ವಲ್ಪ ಚಪಾತಿ ಮತ್ತು ಸ್ವಲ್ಪ ಚಟ್ನಿನ ಮಾಡ್ಕೊಂಡಿದ್ದೆ. ಅದಾದಮೇಲೆ ನಾವು ದೇವ್ರು ಕೂರಿಸಿದ್ವಲ್ಲ, ಇನ್ನು ಕಳಶ ಎಲ್ಲ ಎತ್ಬಿಡೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ದೀಪ ಎಲ್ಲ ಹಚ್ಚಿ ಅದಕ್ಕೆ ಪೂಜೆ ಮಾಡಿ ಮತ್ತು ನೈವೇದ್ಯಕ್ಕೂ ಸ್ವಲ್ಪ ಸ್ವೀಟ್ ಇತ್ತು ಅಂತ ಹೇಳ್ಬಿಟ್ಟು ನನ್ನ ಫ್ರೆಂಡ್ ಬಂದರು ಕುಂಕುಮಕ್ಕೆ ಅಂತ ಹೇಳಿ ಅವ್ರಿಗೂ ಕೂಡ ನಾನು ಕುಂಕುಮ ಎಲ್ಲ ಕೊಟ್ಟು, ಅವ್ರು ನಿನ್ನೆ ಬಂದಿರಲಿಲ್ಲ ಅಂತ ಅವರು ಇವತ್ತು ಬಂದಿದ್ದು ಕುಂಕುಮ ತೊಗೊಂಡೋಗಿ ಅವ್ರಿಗೂ ಕೂಡ ನಾನು ಕುಂಕುಮನ ಕೊಟ್ಟು ಅದಾದಮೇಲೆ ನಾನು ಕಲಶ ಅಲುಗಾಡಿಸಿ ಕಲಶ ಎಲ್ಲ ಎತ್ತದೆ. ಅದಾದಮೇಲೆ ಇನ್ನು ಮಕ್ಕಳಿಗೆ ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗ್ ಇತ್ತು ಅಂತ ಹೇಳಿಬಿಟ್ಟು ನಾನು ಪೇರೆಂಟ್ಸ್ ಮೀಟಿಂಗ್ಗೆ ಅಂತ ಹೋದೆ. ಅಲ್ಲಿ ಲಾಸ್ಟ್ ವೀಕ್ ಅವ್ರಿಗೆ ಟೆಸ್ಟ್ ಎಲ್ಲ ನಡೆದಿತ್ತು, ಅದ್ರ ಪೇಪರ್ಸ್ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ರು. ಹಾಗಾಗಿ ಓಕೆ ಹೋಗಿ ನೋಡ್ಕೊಬರೋಣ ಅಂತ ಹೋಗಿ ಪೇಪರ್ಸ್ನೆಲ್ಲ ನೋಡಿಕೊಂಡು ಅದಾದಮೇಲೆ ನಾನು ಆಫೀಸಿಗೆ ಬಂದೆ. ಆಫೀಸ್ಗೆ ಬಂದು ಪೂಜೆ ಮಾಡಿ ಆದಮೇಲೆ ಫಿಶ್ ಯಾವಾಗಲೂ ಕಾಯ್ತಾ ಇರುತ್ತೆ ಫುಡ್ ಯಾವಾಗ ಹಾಕ್ತಾರೆ ಅಂತ. ಅಲ್ಲಿ ಫಿಶ್ಗೂ ಕೂಡ ಫುಡ್ ಹಾಕಿ ಮನೆಗೆ ಬಂದು ಮಧ್ಯಾಹ್ನ ಅಡುಗೆ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ಉಳ್ಳಿ ಜಿಂಕ ಮಾಡಿ ಹೀರೆಕಾಯಿ ಪಲ್ಯ ಮಾಡಿಕೊಂಡು ಅದಕ್ಕೆ ಕಾಂಬಿನೇಷನ್ ಆಗಿ ಅಕ್ಕಿ ರೊಟ್ಟಿನ ಮಾಡ್ಕೊಂಡಿದ್ದೆ. ಮತ್ತು ಊಟ ಎಲ್ಲ ಆದಮೇಲೆ ನಾನು ನೆಕ್ಸ್ಟ್ ಇಲ್ಲಿ ನನ್ನ ಮಗಳ ಹತ್ರ ರೊಟ್ಟಿ ಇಸ್ಕೊಂಡು ಇನ್ನು ನನ್ನ ಚಿಕ್ಕ ಮಗಳು ನೋಡಿ ಹೆಂಗೆ ಆಟ ಆಡ್ತಿದ್ದಾಳೆ. ಇವಳಿಗೆ ರೊಟ್ಟಿ ಬೇಕಲ್ಲ ಕಂದ ನಿನಗೆ ಚಿನ್ನಮ್ಮ ಇದು ಐ ಮುದ್ದು ಬೇಬಿ ಲಕ್ಷಿಕಾ ಏ ಲಕ್ಷಿಕಾ ಲಕ್ಷಿಕಾ ಬೇಬಿ ಏ ರಾಣಿ. ಇದೆಲ್ಲ ಆದಮೇಲೆ ನನ್ನ ಮಗಳು ಡ್ಯಾನ್ಸ್ ಕ್ಲಾಸ್ ಇತ್ತು ಅಂತ ಹೇಳ್ಬಿಟ್ಟು ಡ್ಯಾನ್ಸ್ ಕ್ಲಾಸ್ ಕೂಡ ಮುಗಿಸ್ಕೊಂಡು ಮಕ್ಕಳಿಗೆ ರಾಖಿ ಕಟ್ಸೋಣ ಅಂತ ಇಲ್ಲಿ ರಾಖಿ ಕೂಡ ಕಟ್ಸ್ತಾ ಇದ್ದೆ. ಇಲ್ಲಿ ನನ್ನ ಮಗನಿಗೆ ಅವ್ರ ಅಕ್ಕ ಮತ್ತು ಇನ್ನು ನನ್ನ ತಂಗಿ ಮಗಳು ಕೂಡ ಮನೇಲೇ ಇದ್ಲು ಅಂತ ಹೇಳಿಬಿಟ್ಟು ಅವಳು ಕೂಡ ರಾಖಿನ ಕಟ್ತಾಯಿದ್ಲು. ಇಬ್ಬರು ಕೂಡ ರಾಖಿನ ಕಟ್ಟಿ ಹ್ಯಾಪಿ ರಕ್ಷಾ ಬಂಧನ ತಮ್ಮಂಗೆ ಹೇಳಿ ಸ್ವೀಟ್ ಕೂಡ ತಿನ್ನಿಸಿದ್ರು. ಇಲ್ಲಿ ನಮ್ಮ ಲಕ್ಷಿಕ ಬೇಬಿ ನನ್ನ ರಾಖಿ ಕಟ್ಟಬೇಕಾದ್ರೆ ಅವಳು ಏನಾದರೂ ಮಾಡಬೇಕಾದ್ರೆ ಅಳ್ತಾನೆ ಇರ್ತಾಳೆ ನೋಡಿ. ಈಗಲೂ ಹಠ ಮಾಡ್ತಾನೆ ಇದ್ಲು ಇಲ್ಲ ಅಂತ. ಸ್ವೀಟ್ ಮಾತ್ರ ಎತ್ಕೊಂಡು ಸ್ವೀಟ್ ತಿನ್ಸೋ ಥರ ನೋಡ್ತಾನೆ ಇದ್ಲು ನೋಡಿ. ಇಲ್ಲಿ ಕುಂಕುಮ ಇಕ್ಕಕ್ಕೆ ಹೆಂಗೆ ನೋಡ್ತಿದ್ದಾಳೆ. ಇದಾದಮೇಲೆ ಅವಳಿಗೆ ರಾಖಿನ ಕಟ್ಟಿ ಆದಮೇಲೆ ಅವನಿಗೆ ಸ್ವಲ್ಪ ಸ್ವೀಟ್ ಕೂಡ ತಿನ್ನಿಸಿದ್ಲು. ಇದು ನನ್ನ ಬ್ಲಾಗ್ ಆಗಿತ್ತು. ಮತ್ತು ಇನ್ನೊಂದು ಬ್ಲಾಗ್ ಸಿಗ್ತೀನಿ.